ಶವವಿಲ್ಲ. ಶರೀರಕ್ಕೂ ತಲೆಗೂ ಯಾವ ಸಂಬಂಧವೂ ಇಲ್ಲ. ಇದು ಬೇರೆ ಒಂದು ಜೋಡಿಸಿಟ್ಟ ಹಾಕು. ಬಹುಶಃ ಹೀಗೆ ಇವನ ಮಂಡ್ಯ ಉಂಟಲ್ಲ, ಅದರೊಳಗಿರುವಂತಹ ಮೆದುಳು ಕೊಳ್ತಿದೆ, ಅದು ಊದಿಕೊಂಡರು. ಹಾಗಾಗಿ ಇವನ ತಲೆ ಅಷ್ಟು ದೊಡ್ಡದಾರೆ. ಮತ್ತೆಂಥದ್ದು ಮೆದುಳು ಎಷ್ಟು ದೊಡ್ಡದಿರುವುದು. ಈ ದೊಡ್ಡ ಮೆದುಳು ಇದ್ರೆ ಅದು ಕೆಲಸ ಮಾಡುವುದಿಲ್ಲ ಅಂತ ಲೆಕ್ಕ. ಅದೇ ಹಾಗೆ ಈ ಕೆಲವು ಪಕ್ಷಿಗಳಿಗೆಲ್ಲ ಹೊಟ್ಟಳವನ್ನು ಧೈರ್ಯ ಅಂತ ಇರ್ತದೆ. ಅದೊಂದು ವಸ್ತು ರೂಪದಲ್ಲಿ ಇರುವುದು. ಯಾವುದು ಅಂತ ಬೇಕಾದ್ರೆ ಅಲ್ಲಿ ಬನ್ನಿ ಹೇಳ್ತೇನೆ ನಾನು. ಅದು ದೊಡ್ಡದುಂಟು ಅಂತ ಇದ್ರೆ ಅವುಗಳಿಗೆ ಧೈರ್ಯ ಕಡಿಮೆ ಅಂತ ಲೆಕ್ಕ. ಅದು ಸಣ್ಣದುಂಟು ಅಂತ ಇದ್ರೆ ಧೈರ್ಯ ಹೆಚ್ಚು ಅಂತ ಲೆಕ್ಕ. ಗೊತ್ತಾಯ್ತಲ್ಲ? ಹಾಗೆ ಇವನ ಮಂಡೆಯಲ್ಲಿರುವಂತಹ ಮೆದುಳು ಸ್ವಲ್ಪ ದೊಡ್ಡದಾಗಿ ಕೆಲಸ ಮಾಡದೇ ಇರುವ ಕಾರಣ ಇದು ತನ್ನಷ್ಟಕ್ಕೆ ಇವನನ್ನು ಕೆಲ ಪ್ರಪಂಚಕ್ಕೆ ಬರಿಸಬೇಕು. ಹೇಳಿ ಕೇಳಿ ದೇವಲೋಕದಲ್ಲಿರುವಂತಹ ನೀನು ಹೂವಿನಂತಹ ಮನಸ್ಸಿರಬೇಕಿತ್ತು. ಅದಲ್ಲ, ಮನಸ್ಸಿನಲ್ಲಿ ಹೂವಿದ್ರೂ ಪ್ರವೃತ್ತಿಯಲ್ಲಿ ರಾಕ್ಷಸತ್ವ ಕಾಣ್ತಾ ಇದೆ. ಹಾಗಾದ್ರೆ ನಿನಗೆ ನೈವೇದ್ಯ ಯಾವುದು, ಅಮೇಧ್ಯ ಯಾವುದು ಎನ್ನುವುದನ್ನು ತಿಳಿದುಕೊಳ್ಳುವಂತಹ ಪ್ರಜ್ಞೆ ಇಲ್ಲ